ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಗೋಪಾಲಪುರ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೂಲಿಗಳಿಗೆ ಕಿರುಕುಳ, ಮನೆಗೆ ಹೋಗಲು ಬಿಡದೆ ಮಾಲೀಕನ ಉಪಟಳ, ಅಧಿಕಾರಿಗಳ ರಕ್ಷಣೆಯಿಂದ ಕಾರ್ಮಿಕರು ನಿರಾಳ. ಮಲ್ಲಿಗೆ ಆಸ್ಪತ್ರೆಯಿಂದ ಬೇಕಾಬಿಟ್ಟಿ ಕಸದ ರಾಶಿ, ಬಿಬಿಎಂಪಿ ಅಧಿಕಾರಿಗಳಿಂದ ದಿಢೀರ್ ದಾಳಿ, ಆಸ್ಪತ್ರೆ ಆಡಳಿತ ಮಂಡಳಿಗೆ ಬಿಡಿಸಿದ್ರು ಚಳಿ. 2 ಹೆಣ್ಮಕ್ಕಳಿಗಿಲ್ಲ ಕಾಲು ಸ್ವಾಧೀನ, ಚಿಕಿತ್ಸೆಗೆ ಅಡ್ಡಿಯಾಗಿದೆ ಬಡತನ, ಕಂಗೆಟ್ಟು ಹೋಗಿದೆ ದಂಪತಿಯ ಜೀವನ. ರೈತರ ಭೂಮಿ ನುಂಗಿದೆ ನೈಸ್ ಕಾರಿಡಾರ್, ಹೋರಾಟಕ್ಕೆ ಧುಮುಕಿದ್ರು ಮೇಧಾ ಪಾಟ್ಕರ್. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಪವರ್ ಸ್ಟಾರ್ ಜಬರ್ದಸ್ತ್ ಆಕ್ಷನ್ ಸೀನ್ಸ್, ಯಾರೇ ಕೂಗಾಡಲಿ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್. ಕೆಲವರಿಗೆ ಕೂಲಿಯೇ ಜೀವನ, ಆದರೆ ಇದೇ ಕೆಲವರಿಗೆ ಆದಾಯ ತರೋ ಮೂಲ ಕೂಡ ಆಗಿದೆ. ಇವತ್ತು ಯಲಹಂಕದಲ್ಲೂ ಇದೇ ಆಯಿತು. ಕೊಠಡಿಯಲ್ಲಿ ಕೂಡಿ ಹಾಕಿದ ಕಾರ್ಮಿಕರಿಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ತು. ಮುಖದಲ್ಲಿ ಆತಂಕ, ಎಲ್ಲಿದ್ದೇವೆ ಅನ್ನೋದೂ ಗೊತ್ತಾಗದ ಸ್ಥಿತಿ. ಇವರೆಲ್ಲ ಒರಿಸ್ಸಾದವರು. ಹೊಟ್ಟೆಪಾಡಿಗಾಗಿ ಕೂಲಿಗಾಗಿ ಯಲಹಂಕ ಸಮೀಪದ ಗೋಪಾಲಪುರಕ್ಕೆ ಬಂದಿದ್ರು. ಮಧ್ಯವರ್ತಿಗಳ ಮೂಲಕ ಎಸ್ಎಂಜಿ ಬ್ರಿಕ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು. ಕಳೆದ 2 ತಿಂಗಳಿಂದ ಇಲ್ಲಿಯೇ ಕೆಲಸ ಮಾಡ್ತಿದ್ರು. ಇವರಿಗೆ ಸಿಗ್ತಾ ಇದ್ದದ್ದು ದಿನಕ್ಕೆ 28 ರೂಪಾಯಿ ಮಾತ್ರ. ಕಳೆದ 2 ದಿನಗಳ ಹಿಂದೆ ಕೆಲಸ ನಿಲ್ಲಿಸಿ ತಮ್ಮೂರಿಗೆ ಹೊರಟು ನಿಂತಾಗ ಮಾಲೀಕ ಇವರೆಲ್ಲರನ್ನು ಕೊಠಡಿಯಲ್ಲಿ ಕೂಡಿ ಹಾಕಿದ್ದ. हफ्ता के 270 टका देला और मोर छुआ के एड़कीरा छुआ के ईट बांधी करी बांध बोले और कह यार रसी गुटी एड़कीरा दिथिला एतेला मोटा पैसा नहीं दे जैसे 5000 टका देला और इरा हमके आनला भुरते करी यार पैसा नहीं देबार, पैसा मांगला के चमड़ा उधर देमी मारी देमी पीटी देमी बोली करी कहला. 2 ದಿನಗಳಿಂದ ಇವರಿಗೆ ಕೆಲಸ ಮಾಡುವಂತೆ ಹಿಂಸೆ ನೀಡಲಾಗಿದೆ. ಅಕ್ರಮ ಬಂಧನದ ಕುರಿತು ಮಾಹಿತಿ ಪಡೆದ ಎಸಿ ಕಾಂತರಾಜ್ ಮತ್ತು ಯಲಹಂಕ ತಹಶೀಲ್ದಾರ್ ರಂಗನಾಥ್ ನೇತೃತ್ವದ ತಂಡ ಇವತ್ತು ಬೆಳಿಗ್ಗೆ ದಾಳಿ ಮಾಡಿ ಇವರನ್ನು ಬಂಧನದಿಂದ ಮುಕ್ತಿಗೊಳಿಸಿದರು. ಸುಮಾರು ಒಂದು 14 ಕುಟುಂಬಗಳು ಒರಿಸ್ಸಾ ಕಡೆ ಸಂಬಂಧಪಟ್ಟ ಕುಟುಂಬಗಳು ಬಂದು ಅಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಹೋಗಿ ಬಿಡಿಸ್ಕೊಂಡು ಈಗ ಮತ್ತೆ ಅವ್ರಿಗೆಲ್ಲ ಎನ್ಕ್ವೈರಿ ಮಾಡಿ ಅವ್ರನ್ನ ಮತ್ತೆ ಅವ್ರ ಊರಿಗೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ. ಯಾವುದೋ ಏಜೆಂಟ್ಗಳ ಮುಖಾಂತರ ಇವರು ಇಲ್ಲಿ ಕೆಲಸಕ್ಕೆ ಬಂದು ಅವರು ಇದು ಮಾಡಿದ್ದಾರೆ. ಅವ್ರಿಗೆ ಸಲ್ಲಬೇಕಾದ ಹಣ ಮತ್ತು ಮೇನ್ಲಿ ಫ್ರೀಡಮ್ ಇರಲಿಲ್ಲ ಅಂತ ಅವ್ರ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಆದರೆ ಫ್ಯಾಕ್ಟರಿ ಮಾಲೀಕ ಮಂಜುನಾಥ್ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಸ್ಥಳೀಯ ಪೊಲೀಸರಿಂದ ಶೋಧ ಕಾರ್ಯ ನಡೆದಿದೆ. ಅಕ್ರಮ ಬಂಧನ ಕೂಪದಿಂದ ಹೊರಬಂದ ವಲಸಿಗರಿಗೆ ಸದ್ಯ ಯಲಹಂಕ ತಹಶೀಲ್ದಾರ್ ಕಚೇರಿಯಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ. ಇವತ್ತು ಅಥವಾ ನಾಳೆ ಇವರನ್ನ ಒರಿಸ್ಸಾಗೆ ಕಳುಹಿಸುವ ಕಾರ್ಯ ನಡೆಯಲಿದೆ. ಆದರೆ ತುತ್ತು ಅನ್ನಕ್ಕಾಗಿ ರಾಜ್ಯ ಬಿಟ್ಟು ಇಲ್ಲಿಗೆ ಬಂದ ಇವರಿಗೆ ನಮ್ಮವರು ನಡೆಸಿಕೊಂಡ ರೀತಿ ಮಾತ್ರ ಹೇಸಿಗೆ ಹುಟ್ಟಿಸುವಂಥದ್ದು. ಕ್ಯಾಮರಾಮನ್ ಅನಿಲ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಆಸ್ಪತ್ರೆಗಳಲ್ಲಿ ಬಳಸುವ ಸೂಜಿ ಸಿರಿಂಜರ್ಗಳು ತುಂಬಾ ಅಪಾಯಕಾರಿ. ಹೀಗಾಗಿ ಇವುಗಳನ್ನು ಎಲ್ಲೆಂದರಲ್ಲಿ ಬಿಸಾಡದಂತೆ ಪಾಲಿಕೆ ನಿಯಮ ರೂಪಿಸಿದೆ. ಆದರೆ ಬಿಬಿಎಂಪಿ ನಿಯಮವನ್ನು ಉಲ್ಲಂಘಿಸಿ ಕೆಲ ಆಸ್ಪತ್ರೆಗಳು ಬೇಕಾಬಿಟ್ಟಿಯಾಗಿ ಆಸ್ಪತ್ರೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡ್ತಿವೆ. ಹೀಗೆ ನಿಯಮ ಉಲ್ಲಂಘಿಸಿದ ಆಸ್ಪತ್ರೆಯೊಂದಕ್ಕೆ ಪಾಲಿಕೆ ಇವತ್ತು ಸರಿಯಾಗಿ ಬಿಸಿ ಮುಟ್ಟಿಸಿದೆ. ರಸ್ತೆ ಬದಿಯಲ್ಲಿ ಕಸದ ರಾಶಿ, ರಕ್ತ ತುಂಬಿರೋ ಟ್ಯೂಬ್ಗಳು, ಬಯೋಮೆಡಿಕಲ್ ತ್ಯಾಜ್ಯಗಳು, ನ್ಯಾಪ್ಕಿನ್ಗಳು ಇದನ್ನೆಲ್ಲ ನೋಡಿದ್ಮೇಲೆ ಯಾವುದೋ ಆಸ್ಪತ್ರೆಯ ತ್ಯಾಜ್ಯ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಬಿಡಿ. ಹೌದು, ಈ ಬೇಜವಾಬ್ದಾರಿ ಕೆಲಸ ಮಾಡಿದ್ದು ಇದೇ ಮಲ್ಲಿಗೆ ಆಸ್ಪತ್ರೆ. ಬೆಂಗಳೂರಿನ ಕ್ರೆಸೆಂಟ್ ರಸ್ತೆಯಲ್ಲಿರೋ ಮಲ್ಲಿಗೆ ಆಸ್ಪತ್ರೆ ತ್ಯಾಜ್ಯವನ್ನ ಹೆಬ್ಬಾಳ ಮುಖ್ಯ ರಸ್ತೆಯಲ್ಲಿ ಹೀಗೆ ರಾಶಿ ಹಾಕಲಾಗಿತ್ತು. ಈ ಬಗ್ಗೆ ದೂರು ಕೇಳಿ ಬರ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳು ಮಲ್ಲಿಗೆ ಆಸ್ಪತ್ರೆಯ ಆಡಳಿತಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಅವರು ಇದನ್ನ ಮಾಡಬಾರ್ದಾಗಿತ್ತು, ಇದನ್ನ ಡಂಪ್ ಮಾಡಿದ್ದಾರೆ. We have got evidence to show that they are all from Mallige Medical Center, Crescent Road. We are going to levy a penalty of 10 lakhs
and close the hospital till this is cleared. ಆಸ್ಪತ್ರೆ ಬೇಜವಾಬ್ದಾರಿತನಕ್ಕೆ 10 ಲಕ್ಷ ರೂಪಾಯಿ ದಂಡ ಹಾಗೂ ಕಸ ವಿಲೇವಾರಿ ಆಗುವವರೆಗೆ ಆಸ್ಪತ್ರೆಯ ಹೊರರೋಗಿಗಳ ವಿಭಾಗ ಮುಚ್ಚುವಂತೆ ಪಾಲಿಕೆ ತಾಕೀತು ಮಾಡಿದೆ. ಇನ್ನು ಬಿಬಿಎಂಪಿ ನಿಯಮದ ಪ್ರಕಾರ ಆಸ್ಪತ್ರೆಯ ತ್ಯಾಜ್ಯವನ್ನ ಸೆಮ್ ರ್ಯಾಮ್ಕಿ ಮತ್ತು ಮಡ್ದಿ ಅನ್ನೋ ಕಂಪನಿಗಳಿಗೆ ನೀಡಬೇಕು. ಈ ನಿಯಮವನ್ನ ಗಾಳಿಗೆ ತೂರಿದ ಮಲ್ಲಿಗೆ ಆಸ್ಪತ್ರೆ ರಸ್ತೆ ಬದಿಯಲ್ಲಿ ಅಪಾಯಕಾರಿ ತ್ಯಾಜ್ಯ ಸುರಿದಿದೆ. ಈ ಬಗ್ಗೆ ಆಸ್ಪತ್ರೆಯ ಆಡಳಿತಾಧಿಕಾರಿಗಳನ್ನ ಕೇಳಿದ್ರೆ ಹೇಳೋದು ಹೀಗೆ. ಮೆಡಿಕಲ್ ವೇಸ್ಟೇಜು ಸೆಪರೇಟಾಗಿ ಹೋಗ್ತಿರುತ್ತೆ. ಸ್ಲಿಪ್ ಅನ್ನೋದು ಅದು ಯಾವುದೋ ಕೆಲವು ಬಿಲ್ಸ್ ಇರುತ್ತೆ, ಅದಕ್ಕೂ ವೇಸ್ಟೇಜ್ಗೂ ಇಲ್ಲ. ಪ್ರತಿ ವೇಸ್ಟೇಜು ಸೆಗ್ರಿಗೇಟ್ ಮಾಡಿ ನಮ್ಮ ಕಡೆಯಿಂದ ಪ್ರತಿದಿನ ಅದು ಬೆಳಗ್ಗೆ ರೆಡ್ ಬ್ಯಾಗಲ್ಲಿ ಅದು ವೇಸ್ಟೇಜು ಸೆಪರೇಟಾಗಿ ಹೋಗುತ್ತೆ. ಅದು ಸಂಭ್ರಾಮ್ ಕೀನವರು ತಗೊಂಡು ಹೋಗ್ತಿದ್ದಾರೆ. ಇಲ್ಲಿ ಹಾಕಿರೋದು ಅವ್ರ ವಿಚಾರಿಸಿ ನೋಡಬೇಕು. ಅದು ನಮ್ಮ ಆಸ್ಪತ್ರೆದ ಬೇರೆ ಗಾರ್ಬೇಜಸ್ ಇದೆ. ಆಸ್ಪತ್ರೆಯ ತ್ಯಾಜ್ಯವನ್ನ ಡಂಪ್ ಮಾಡಿರೋ ಲಾರಿಯನ್ನ ಸೀಸ್ ಮಾಡೋದಾಗಿಯೂ ಪಾಲಿಕೆ ಎಚ್ಚರಿಕೆ ನೀಡಿದೆ. ಒಟ್ನಲ್ಲಿ ಆಸ್ಪತ್ರೆಗಳ ಬೇಜವಾಬ್ದಾರಿತನಕ್ಕೆ ಬಿಬಿಎಂಪಿ ತಕ್ಕ ಪಾಠವನ್ನೇ ಕಲಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. 18 ವರ್ಷಗಳ ಹಿಂದೆ ಮದುವೆಯಾಗಿ ಸುಖ ಸಂಸಾರ ನಡೆಸಿದ ಕುಟುಂಬವೊಂದು ಇಂದು ಕಣ್ಣೀರಲ್ಲಿ ಕೈ ತೊಳೆದಿದೆ. ಗಂಡ ಹೆಂಡತಿಗೆ 3 ಹೆಣ್ಣು ಮಕ್ಕಳು. ಆದರೆ ಅವರಲ್ಲಿ ಇಬ್ಬರಿಗೆ ಈಗ ಕಾಲುಗಳೇ ಬಿದ್ದು ಹೋಗಿದೆ. ಕಾಯಿಲೆಗೆ ಯಾವುದೇ ಔಷಧಿ ಸಿಗದೆ ದಂಪತಿ ಪ್ರತಿನಿತ್ಯ ಮಕ್ಕಳ ಸೇವೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇಂತಹದೊಂದು ಕರುಣಾಜನಕ ಕಥೆ ಇಲ್ಲಿದೆ ನೋಡಿ. ರಾಜು ಪದ್ಮ ಅನ್ನೋ ಇವರು 18 ವರ್ಷಗಳ ಹಿಂದೆ ವಿವಾಹವಾಗಿದ್ರು. ಬೆಂಗಳೂರಿನ ವಿಜಯನಗರದಲ್ಲಿ ವಾಸಿಸುತ್ತಿದ್ದಾರೆ. 3 ಹೆಣ್ಣು ಮಕ್ಕಳ ಜೊತೆ ಸುಂದರ ಸಂಸಾರ ನಡೆಸುತ್ತಿದ್ರು. ಆದ್ರೆ ಈಗ ಇಬ್ಬರು ಮಕ್ಕಳ ಕಾಲುಗಳೇ ಸ್ವಾಧೀನ ಕಳೆದುಕೊಂಡಿವೆ. 16 ವರ್ಷದ ಮೊದಲ ಮಗಳು ಲಕ್ಷ್ಮಿಗೆ 11 ವರ್ಷವಿದ್ದಾಗಲೇ 2 ಕಾಲುಗಳು ಬಿದ್ದು ಹೋಗಿವೆ. 2ನೇ ಮಗಳು ಶ್ವೇತಾಳಿಗೂ 3 ವರ್ಷಗಳ ಹಿಂದೆ ಕಾಲುಗಳು ಸ್ವಾಧೀನ ಕಳೆದುಕೊಂಡಿವೆ. ಎಷ್ಟನೇ ಕ್ಲಾಸ್ ತನಕ ಓದಿದ್ಯಾ ನೀನು? 5ನೇ ಕ್ಲಾಸ್. ಮತ್ತೆ ಬಿಟ್ಟಿಯಾ? ಯಾಕೆ ಬಿಟ್ಟಿರೋದು? ಹೋಗೋಕ್ಕಾಗಲಿಲ್ಲ. ಯಾಕೆ? ಅಷ್ಟೊತ್ತಿಗೆ ಕಾಲು ನೋವು ಬಂದು ಮನೇಲಿ ಕೂತ್ಕೊಂಡ್ಬಿಟ್ಟು. 3 ವರ್ಷದಿಂದ ಆಗಿತ್ತು. ಕಾಲು ನೋವು ಬರ್ತಿತ್ತು ಆಗಾಗ. ಆವಾಗ ನೋವು ಬಂದಾಗ ಆಯಿತು. ಇವಾಗ ಏನು ಇದಕ್ಕೆ ಮೆಡಿಸಿನ್ ಎಲ್ಲ ತಗೋತಾ ಇದೆಯಾ? ಏನು ತೊಗೊಂತಿಲ್ಲ, ಏನು ಬಂದಿಲ್ವಂತೆ ಇದಕ್ಕೆ ಮೆಡಿಷನ್ನು. ಡಾಕ್ಟ್ರ್ ಏನಂತ ಹೇಳ್ತಾರೆ? ಇದಕ್ಕೆ ಮೆಡಿಷನ್ ಬಂದಿಲ್ಲ, ಮೆಡಿಷನ್ ಬಂದಮೇಲೆ ಹೇಳಕ್ಕೆ ಕಳಿಸ್ತೀವಿ ಅಂದರು. ಹೀಗಾಗಲೂ ಕಾರಣ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ರಾಜು ಆಟೋ ಓಡಿಸ್ತಿದ್ರೆ ಪದ್ಮ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು 10 ಆಸ್ಪತ್ರೆ ಸುತ್ತಾಡಿದ ದಂಪತಿಗೆ ಈಗ ದಿಕ್ಕೇ ತೋಚದಂತಾಗಿದೆ. ದಿವಸ ನೋವು ಅಂತ ಇದ್ರು, ಏನು ಅನ್ನಿಸ್ಲಿಲ್ಲ. ಜಾಸ್ತಿ ಸುತ್ತಿದ್ದೀವಿ, ಸ್ವಲ್ಪನೇ ಈ ಥರ ಆಗ್ಬಿಡ್ತು. ಆದರೆ ಇವಳಿಗೆ ತುಂಬ ಹೊಡೆದಿದ್ದೀನಿ ನಾನು. ಕಾಲು ನೋವು ಅಂತ ಹೇಳ್ತೀಯ ಅಂತ ಅವಳಿಗೆ ನೋಡ್ದಿಲ್ಲ. ತುಂಬ ಆಸ್ಪತ್ರೆಯಲ್ಲೆಲ್ಲ ಸುತ್ತಿದ್ದೀನಿ, ಎಲ್ಲೂ ಏನು ಮೆಡಿಷನ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ರು. ಎಲ್ಲರೂ ಎಲ್ಲ ಕಡೆ ಸುತ್ತಿ ಇವಾಗ ಸ್ವಲ್ಪ ಎತ್ತಕ್ಕೆ ಅಂತಿಲ್ಲ ಅವ್ರಿಗೆ. ಏನು ಒಂದು ಕೆಲಸ ಮಾಡ್ಕೊಡಲ್ಲ. ನಿತ್ಯವೂ ಮಕ್ಕಳ ಪಾಲನೆಯ ಜೊತೆಗೆ ಕೆಲಸಕ್ಕೂ ಹೋಗಬೇಕಾದ ಇಕ್ಕಟ್ಟಿನ ಸ್ಥಿತಿಯಲ್ಲಿ ದಂಪತಿ ಜೀವನ ಸಾಗಿಸುತ್ತಿದ್ದಾರೆ. ಜೊತೆಗೆ ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರೋ ಈ ಕಾಯಿಲೆಗೆ ಎಲ್ಲಾದರೂ ಪರಿಹಾರ ಸಿಗಬಹುದಾ ಅನ್ನೋ ಆಶಾಭಾವದಲ್ಲಿದ್ದಾರೆ ಪೋಷಕರು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ನಲ್ಲಿ ಈಗ ಒಂದು ಬ್ರೇಕ್.